ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮ್ಗೆ ಡೈಲಿ ಬ್ಲಾಗ್ ಜೊತೆ ಒಂದಷ್ಟು ಟಿಪ್ಸ್ ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡದೆ ಎಂದುವರೆಗೂ ನೋಡಿ. ಅಂಡ್ ಗೋಲ್ಡ್ ಮನೆಯಲ್ಲಿ ಯಾವ ತರ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳಕ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ಯೂಶಲಿ ಲೇಡೀಸ್ಗೆ, ನಮ್ಮ ತರ ಹೆಣ್ಮಕ್ಳಿಗೆಲ್ಲ ಗೋಲ್ಡ್ ಹೊರಗಡೆ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಯೂಶಲಿ ಭಯ ಇರುತ್ತೆ, ಹೆಂಗಪ್ಪ ಕೊಡೋದು ಅಂತ ಹೇಳಿ. ಸೊ ಮನೇಲೆ ನಾವು ಒಂದ್ ಸ್ವಲ್ಪ ಶೈನಿಂಗ್ ಎಲ್ಲ ಕಮ್ಮಿ ಆಗಿದ್ರೆ, ಸೋಪಿಂದು ಕೊಳೆ ಎಲ್ಲ ಸೇರ್ಕೊಂಡಿದ್ರೆ ಅದನ್ನ ಈಸಿಯಾಗಿ ಯಾವ ತರ ರಿಮೂವ್ ಮಾಡ್ಕೊಳ್ಬಹುದು, ಮತ್ತೆ ಆ ಗೋಲ್ಡ್ಗೆ ಯಾವ ತರ ಶೈನ್ ಕೊಡಬಹುದು ಅಂತ ಹೇಳಿ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ. ಸೊ ಬನ್ನಿ ತರ ಮಾಡಿದೆ ವಿಡಿಯೋನ. ಹಲೋ ಗೈಸ್, ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ನಾನು ಬೇಗನೆ ಬ್ರೇಕ್ಫಾಸ್ಟ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಾಗ ವಿಂಡೋಲ್ಲಿ ಈ ಥರ ವ್ಯೂಸ್ ಇತ್ತು, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಮಾರ್ನಿಂಗ್ಗೆ ಎಷ್ಟು ಪೀಸ್ಫುಲ್ಲಾಗಿದ್ದರೆ ಡೇ ಎಷ್ಟು ಫ್ರೆಶ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ನಾವು ಅರ್ಲಿ ಮಾರ್ನಿಂಗ್ನ ಪೀಸ್ಫುಲ್ಲಾಗಿ ಶುರು ಮಾಡ್ಕೋಬೇಕು ಅಂತ ಹೇಳಿ. ಇನ್ನು ಕಿಚನ್ಗೆ ಬಂದು ನಾನು ಮಾರ್ನಿಂಗ್ಗೆ ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಇಡ್ಲಿ ಮತ್ತು ಚಟ್ನಿ, ಆಮೇಲೆ ಬೇಳೆ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳಿ ಬ್ರಿಂಜಲ್ಲು ಮತ್ತು ಏನಾದರೂ ದಾಲೆಲ್ಲ ಹಾಕ್ಬಿಟ್ಟು, ಸೊ ಅದಕ್ಕೆ ಇಡ್ಲಿ ಪಾತ್ರೆಗೆ ಎಲ್ಲ ಕಡೆನೂ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲದನ್ನು ಈ ಥರ ನೀಟಾಗಿ ವೈಪ್ ಮಾಡಿಬಿಟ್ಟು ಅದ್ರ ಮೇಲೆ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಇಡ್ಲಿ ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿ ಎತ್ತಿಟ್ಟಿರ್ತೀನಿ. ಮತ್ತು ಮಾಡುವಾಗ ತೊಳಿಬೇಕನ್ನೋ ಅವಶ್ಯಕತೆ ಇರಲ್ಲ, ಜಸ್ಟ್ ವೈಪ್ ಮಾಡಿಕೊಂಡ್ರೆ ಸಾಕು. ಇನ್ನು ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಯೂಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲದನ್ನು ಕಲಿಸ್ಕೊಬಿಟ್ಟು ಒಂದೊಂದೇ ಇಡ್ಲಿನ ಇವಾಗ ಪ್ಲೇಟ್ಗೆ ಹಾಕೋದಕ್ಕೆ ಅಂತೇಳಿ ಶುರು ಮಾಡ್ಕೊಂಡಿದ್ದೀನಿ. ನಾನು ಮನೆಯಲ್ಲಿ ಮಾಡಿರೋ ಇಡ್ಲಿ ಹಿಟ್ಟೆಲ್ಲ ಇದು ಶಾಪಲ್ಲಿ ಸಿಗುತ್ತಲ್ಲ ಅದೇ ಇಡ್ಲಿ ಹಿಟ್ಟನ್ನು ಯೂಸ್ ಮಾಡ್ತೀನಿ. ಸೊ ಬೇಗನೆ ಇಡ್ಲಿ ಆಗುತ್ತೆ. ಹಿಟ್ಟನ್ನು ಯೂಸ್ ಮಾಡಿದರೆ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಐಡಿನೇ ಯೂಸ್ ಮಾಡೋದು. ಇಲ್ಲಿ ತುಂಬ ಜಾಸ್ತಿ ಇಡ್ಲಿ ಬ್ಯಾಟರ್ನೇ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಇಡ್ಲಿ ತಟ್ಟೆಗಳನ್ನು ಫಿಲ್ ಮಾಡಿ ಆದಮೇಲೆ ಪ್ಲೇಟ್ಸ್ನ ಹಬೆಗೆ ಅಂತ ಹೇಳಿ ಇಡ್ತಾ ಇದ್ದೀನಿ. ಇದು ಒಂದು 5ರಿಂದ 10 ನಿಮಿಷದಲ್ಲಿ ಇಡ್ಲಿ ರೆಡಿಯಾಗಿಬಿಡುತ್ತೆ. ಇದು ಪಿಜನ್ದು ಇಡ್ಲಿ ಕುಕ್ಕರು. ನಾವು ಒಂದ್ಸರಿ ಗೋಲ್ಡ್ ಪರ್ಚೇಸ್ ಮಾಡಿದಾಗ ಗಿಫ್ಟ್ ಕೊಟ್ಟಿದ್ರು. ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಾನು. ಇನ್ನೊಂದು ಸೈಡಲ್ಲಿ ನಾನು ಸ್ವಲ್ಪ ಮುಳ್ಗಾಯಿ ಬೇಳೆ ಎಲ್ಲ ಹಾಕ್ಬಿಟ್ಟು ದಾಲ್ ಮಾಡ್ಕೊಂಡಿದ್ದೀನಿ. ಪ್ಲೈನ್ ದಾಲ್ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಅಂತೇಳಿ ಬ್ರಿಂಜಲ್ಲು ಮತ್ತು ದಾಲು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇಡ್ಲಿಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ ಆಗುತ್ತೆ ಬೇಗನೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ಇನ್ನು ಬರೀ ಸಾಂಬಾರಿದ್ರೆ ಮಾತ್ರ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ. ಇದು ಶೇಂಗಾ ಬೀಜದ ಚಟ್ನಿ. ನಾನು ಮೊದಲು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಡ್ಲಿಗೆ ಟೊಮೊಟೊ, ಪುದೀನ, ಶೇಂಗಾ ಬೀಜದ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಬೇಗನೆ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಯಾರೂ ಎದ್ದಿರಲಿಲ್ಲ, ಅದಕ್ಕೆ ನಾನೇ ಟೀನ ಸೋಸ್ಕೊಬಿಟ್ಟು ಕುಡಿತಾ ಇದ್ದೀನಿ. ಬೆಳಗ್ಗೆನೇ ತಿಂಡಿ ಮಾಡಿ ಇಟ್ಬಿಟ್ರೆ ಬಾಕಿ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಟೀನ ಕುಡಿತಾ ಇದ್ದೀನಿ. ನಾನು ಯೂಶ್ವಲಿ ಟೀನ ಸ್ಕಿಪ್ ಮಾಡ್ಕೊಳ್ತೀನಿ, ಬಟ್ ಇವತ್ತು ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಕುಡಿತಾ ಇದ್ದೀನಿ. ಇವಾಗೆಲ್ಲ ನಾನು ಮೆಂತಿ ಇರುತ್ತಲ್ಲ, ಮೆಂತೆ ಕಾಳು, ಅದರ ಅದು ಮತ್ತು ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ಕೊಂಡ್ಬಿಟ್ಟು ಕುಡಿತಾ ಇರ್ತೀನಿ. ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇವರು ಎದ್ದರಷ್ಟರಲ್ಲಿ ನಾನು ಟೀ ಮುಗಿಸ್ಕೊಳ್ಳೋಣ ಅಂತೇಳಿ ಟೀನ ಕುಡ್ಕೊಳ್ತಾ ಇದ್ದೀನಿ. ಟೀನ ಬೇಗ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಇದ್ದರು. ಸೊ ಅವರಿಗೂ ಕೂಡ ಟೀನ ಸೋಸಿಬಿಟ್ಟು ಕೊಡ್ತಾ ಇದ್ದೀನಿ. ಇನ್ನು ಬೇಗ ಟೀ ಕುಡ್ಕೊಂಡ್ಬಿಟ್ಟು ಬಾಕಿ ಕೆಲಸ ಏನಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ನಮ್ಮದು ಟೀ ಮುಗಿಯೋಷ್ಟರಲ್ಲಿ ಇಡ್ಲಿನೂ ಕೂಡ ರೆಡಿಯಾಗಿತ್ತು. ಸೊ ಇಡ್ಲಿನೂ ಕೂಡ ಹಾಕೊಂಡ್ಬಿಟ್ಟು ಇವಾಗ ಎಲ್ಲರಿಗೂ ಊಟಕ್ಕೆ ಸರ್ವ್ ಮಾಡಬೇಕು. ಇಡ್ಲಿ ಕುಕ್ಕರ್ ತುಂಬ ಜಾಸ್ತಿ ಪ್ರೆಷರ್ ಬಂತು ಅಂದರೆ ಅದಾಗೆ ಓಪನ್ ಆಗಿಬಿಡುತ್ತೆ. ಸೊ ಇವತ್ತು ಕೂಡ ಹಾಗೇನೇ ಆಯಿತು. ನಾನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ, ಮರ್ತುಬಿಟ್ಟಿದ್ದೆ, ಹಂಗಾಗಿ ಅದೇ ಬಗ್ ಅಂತ ಓಪನ್ ಆಗಿತ್ತು. ಇನ್ನು ಇಡ್ಲಿ ಆದಮೇಲೆ ನಾನು ಬೇಳೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ.
ಎಣ್ಣೆ, ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿರುವಂಥ ಬೇಳೆ ಮತ್ತು ಬ್ರಿಂಜಲ್ಲು ಎಲ್ಲದನ್ನು ಒಗ್ಗರಣೆನ ಕುಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೀರನ್ನು ನೋಡಿಬಿಟ್ಟು ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಕ್ಕೆ ಲಾಸ್ಟಲ್ಲಿ ನಾವು ಉಪ್ಪು ಹಾಕ್ಕೊಬಿಟ್ಟು ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇಡ್ಲಿ ಬಿಸಿ ಇದ್ದಾಗ ತೆಗಿಯೋಕ್ಕಾಗಲ್ಲ ಅಂತೇಳಿ ಹಾಗೇ ಎತ್ತಿ ಮೇಲೆ ಇಟ್ಟಿದ್ದೆ. ಒಂದು 5 ನಿಮಿಷ ಆದಮೇಲೆ ಮೇಲ್ಗಡೆ ಎಲ್ಲ ನೀರು ಒಣಗಿಸ್ಬಿಟ್ಟು ಹಾಕಿ ಅದಾದಮೇಲೆ ಊಟಕ್ಕೆ ಸರ್ವ್ ಮಾಡಿದ್ದೀನಿ. ಯೂಶ್ವಲಿ ಚಟ್ನಿ ಮತ್ತು ಬೇಳೆ ಸಾಂಬಾರು ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ಊಟನೂ ಕೂಡ ಕೊಟ್ಟಿದ್ದಾಯಿತು. ಇನ್ನು ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ದಿನದಿಂದ ನಾನು ಉಂಗುರ, ಬ್ರೇಸ್ಲೆಟು, ಚೈನು ಎಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತಿದ್ದೆ. ಟೈಮೇ ಆಗ್ತಿರ್ಲಿಲ್ಲ. ನನ್ನ ಬ್ರಾಸ್ಲೆಟಲ್ಲಿ ಇದೆಲ್ಲ ನಾನು ಡೈಲಿ ಯೂಸ್ ಮಾಡುವಂಥ ಬ್ರಾಸ್ಲೆಟು, ಚೈನು, ಉಂಗುರ ಇದೆಲ್ಲ ಇದರಲ್ಲಂತೂ ತುಂಬ ಜಾಸ್ತಿ ಸೋಪಿಂದು ಇದೆಲ್ಲ ಸೇರ್ಕೊಬಿಟ್ಟಿದೆ. ಉಂಗುರದಲ್ಲೂ ತುಂಬ ಜಾಸ್ತಿ ಸೇರ್ಕೊಂಡಿದೆ. ಸರನೂ ಕೂಡ ಶೇಡು ಕಮ್ಮಿ ಆಗಿತ್ತು. ಬೇರೆ ಸರಗಳು ಇದ್ದಾವೆ, ಆದರೆ ನನಗೆ ಈ ಸರ ತುಂಬ ಇಷ್ಟ. ಸೊ ನಾನು ಯಾವಾಗಲೂ ಹಾಕ್ಕೊಂಡೇ ಇರ್ತೀನಿ ಈ ಸರ ಮತ್ತು ಪೆಂಡೆಂಟ್ನ. ಹಾಗಾಗಿ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಡೋಣ ಮನೆಯಲ್ಲೇ ಈಸಿಯಾಗಿ ಅಂತೇಳಿ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ. ನಾಳೆ ಟ್ಯೂಸ್ಡೇ ಬೇರೆ, ಸೊ ಮಂಡನೆ ತೊಳೆದು ನಾಳೆ ಬೆಳಗ್ಗೆ ಹಾಕ್ಕೊಳ್ಳೋಣ ಎತ್ತಿಟ್ಟು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ನಾಳೆ ಟ್ಯೂಸ್ಡೇ ಆಗಿರೋದ್ರಿಂದ ಹಾಗೆ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹಾಕೊಳ್ಳೋಣ ಅಂತ ಹೇಳಿ. ಇಲ್ಲಿ ನೋಡಿ ಎಷ್ಟೊಂದು ಕೊಳೆ ಸೇರ್ಕೊಂಡಿದೆ ಉಂಗುರದಲ್ಲಿ, ನಮ್ಗೆ ಗೊತ್ತೇ ಆಗಲ್ಲ. ಆ್ಯಂಡ್ ಬ್ರಾಸ್ಲೆಟಲ್ಲೂ ಅಷ್ಟೇ, ಆಮೇಲೆ ಡಾಲರ್ ಇರುತ್ತಲ್ಲ ಪೆಂಡೆಂಟಲ್ಲೂ ಅಷ್ಟೇ ನೋಡಿ. ಇವಾಗ ನಾನು ಒಂದು ಸ್ವಲ್ಪ ಟೀ ಪೌಡ್ರ್ ತೊಗೊಂಡ್ಬಿಟ್ಟು ಈ ಟೀ ಮಾಡ್ತಾರಲ್ಲ ಆ ಪಾತ್ರೆಯಲ್ಲಿ ಟೀ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೊಂಡ್ಬಿಟ್ಟು ಡಿಕಾಕ್ಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಗೋಲ್ಡ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಇದು ತುಂಬ ಈಸಿ ಮೆಥಡು, ಯಾರು ಬೇಕಂದ್ರೂ ಮಾಡ್ಕೊಳ್ಬೋದು ಮನೆಯಲ್ಲೇ. ಈ ಟೀ ಪೌಡ್ರ್ ಇದೆಯಲ್ಲ, ಇದು ಚೆನ್ನಾಗಿ ಡಿಕಾಕ್ಷನ್ ಬಂದಾದಮೇಲೆ ಅದನ್ನು ಸೋಸ್ಕೊಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಪಿನ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ಗೆಲ್ಲ ಯೂಸ್ ಮಾಡ್ತಿಲ್ಲ, ಸೋಪ್ ವಾಟ್ರ್ ಅದು ಹಾಕ್ಕೊಳ್ತೀವಿ. ಇನ್ ಕೇಸ್ ಇಲ್ಲ ಅಂದರೆ ಸೋಪ್ ಪೌಡ್ರು ಕೂಡ ಹಾಕ್ಕೊಳ್ಬೋದು ನೀವು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಳದಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕಿಂಗ್ ಹಳದಿ ಇಲ್ಲ, ಪೂಜೆಗೆ ನಾವು ಯೂಸ್ ಮಾಡೋವಂಥ ಹಳದಿ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಪ್ಯೂರ್ ಹಳದಿ ಸಿಕ್ತಂತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಕಲಿಸ್ಬಿಡೋಣ. ಅದಾದಮೇಲೆ ಒಂದೊಂದನ್ನೇ ನಾನಿವಾಗ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಇಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಿತ್ತು, ವಾರ್ಮ್ ಆಗಿತ್ತು. ಆ ಟೈಮಲ್ಲಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಉಂಗುರ, ಪೆಂಡೆಂಟು, ಚೈನು ಮತ್ತು ಬ್ರಾಸ್ಲೆಟ್ ಇದೆಲ್ಲದನ್ನು ಸೇರಿಸ್ಬಿಟ್ಟು ಒಂದು 15ರಿಂದ 20 ನಿಮಿಷ ಇಲ್ಲ ಒಂದು ½ ಆನ್ ಅವರ್ ಹಂಗೆ ಬಿಟ್ಬಿಡೋಣ. ಟೈಮ್ ಜಾಸ್ತಿ ಇತ್ತು ಅಂದರೆ ಅದಕ್ಕಿಂತ ಜಾಸ್ತಿ ಟೈಮ್ ಕೂಡ ನೀವು ಬಿಡ್ಬೋದು. ನಾನು ಸ್ವಲ್ಪ ಟೈಮ್ ಆದಮೇಲೆ ಇದೆಲ್ಲದನ್ನು ವಾಶ್ ಮಾಡೋದಕ್ಕೆ ಅಂತೇಳಿ ಮೊದಲು ಒಂದು ಸ್ವಲ್ಪ ಕಪ್ಪಿಗೆ ಸೋಪು ಹಾಕ್ಕೊಂಡಿದ್ದೀನಿ, ಲಿಕ್ವಿಡ್ ಸೋಪ್ ಹಾಕ್ಕೊಂಡು. ಅದಾದಮೇಲೆ ನಾವು ಒಂದೊಂದೇ ಚೈನು, ಬ್ರಾಸ್ಲೆಟು ಎಲ್ಲ ತೆಗೆದ್ಬಿಟ್ಟು ಒಂದು ಬ್ರಷ್ ತೊಗೊಬಿಟ್ಟು ಆ ಬ್ರಷಲ್ಲಿ ಸ್ವಲ್ಪ ಸೋಪು ಡಿಪ್ ಮಾಡಿಕೊಂಡು ಸೋಪ್ ಲಿಕ್ವಿಡ್ನ ಡಿಪ್ ಮಾಡ್ಕೊಬಿಟ್ಟು ಇವಾಗ ಕೈಯೆಲ್ಲ ಹಿಂಗೆ ಇಟ್ಕೊಬಿಟ್ಟು ಲೈಟಾಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಹಿಂಗೆ ಮಾಡಿದ್ರೆ ಸಾಕು, ಫುಲ್ ಶೈನಿಂಗ್ ಬಂದ್ಬಿಡುತ್ತೆ. ಚೈನು ಕಲೆ ಎಲ್ಲ ಹೋಗ್ಬಿಡುತ್ತೆ, ಸೋಪಿನ ಕಲೆ ಏನೇನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಫಸ್ಟು ನೀಟಾಗಿ ಇಟ್ಕೊಂಡಿರಲಿಲ್ಲ, ಸೊ ಹಂಗಾಗಿ ಕ್ಯಾಮ್ರಾನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಬ್ರಷಿಂದ ನೀಟಾಗಿ ತಿಕ್ಕೊಳ್ತಾ ಇದ್ದೀನಿ. ಯಾವುದೇ ಹಳೆ ಬ್ರಷನ್ನು ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಯೂಸ್ ಮಾಡದೆ ಮನೇಲಿ ಇಟ್ಟಿರುವಂಥ ಬ್ರಷ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಫೋರ್ಸ್ ಹಾಕಿ ನಾನು ತಿಕ್ತಾ ಇದ್ದೀನಿ. ಇಷ್ಟು ಫೋರ್ಸ್ ಹಾಕಿ ತಿಕ್ಕೋ ಅವಶ್ಯಕತೆ ಏನಿಲ್ಲ, ಅದಕ್ಕಿಂತ ಮುಂಚೆನೇ ಚೆನ್ನಾಗಿ ಶೈನಿಂಗ್ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಇನ್ನು ಕೈಯಲ್ಲಿ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಈ ಥರ ನಾವು ಶೆಲ್ಫ್ ಇರುತ್ತಲ್ಲ, ಶೆಲ್ಫ್ ಮೇಲೆ ಕೂಡ ಇಟ್ಕೊಬಿಟ್ಟು ಮಾಡ್ಬೋದು. ನಾನು ಸ್ಟಾರ್ಟಿಂಗು ಅಂಗೈಯಲ್ಲೇ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳಿ. ಎರಡೂ ಕಡೆ ಸೈಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಒಂದು ಸೈಡು ಡಿಸೈನ್ ಇರುತ್ತಲ್ಲ ಮೇಲ್ಗಡೆ ಅದು, ಇನ್ನು ಒಳಗಡೆ ಪ್ಲೇಟ್ ಇರುತ್ತಲ್ಲ ಅದನ್ನು ಎರಡನ್ನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಸ್ನಾನ ಮಾಡ್ಕೊಳ್ಳೋವಾಗ ಒಳಗಡೆ ಪ್ಲೇಟ್ ಏನಿರುತ್ತೆ ಅದರೊಳಗಡೆ ಜಾಸ್ತಿ ಸೇರ್ಕೊಂಡ್ಬಿಡುತ್ತೆ. ಬಳೆ ಹಾಕೊಳ್ಳೋದೇ ಬೆಸ್ಟು ಅನಿಸುತ್ತೆ. ಈ ಥರ ಬ್ರಾಸ್ಲೆಟ್ ಎಲ್ಲ ಅಂದರೆ ಬಂಗಾರದ ಬಳೆ ಇರುತ್ತಲ್ಲ ಅದು ಹಾಕೊಳ್ಳೋದೇ ಬೆಸ್ಟು ಅಂತ ಅನಿಸುತ್ತೆ ಕೆಲವೊಂದ್ಸರಿ. ಸೊ ನೋಡಿ ಇದಿಷ್ಟು ಇವಾಗ ಕ್ಲೀನ್ ಮಾಡಿ ತೋರಿಸಿದ್ದೀನಿ. ಎಷ್ಟೊಂದು ಒಂದು ಇದಾಗಿದೆ, ಕಲೆ ಹೋಗಿದೆ. ಸೋಪಿಂದೆಲ್ಲ ಕಲೆ ಇತ್ತಲ್ವ, ಕೊಳೆ ಅದೆಲ್ಲ ಹೋಗೇ ಬಿಟ್ಟಿದೆ. ಫಸ್ಟು ಒಂದು ಬ್ರಷಲ್ಲೇ ಇಷ್ಟು ಕ್ಲಿಯರಾಗಿ ಹೋಗಿದೆ. ಮೊದಲು ನಿಮಗೆ ತೋರಿಸಿದ್ದೆ, ಇವಾಗಲೂ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಶೈನಿಂಗ್ ಆಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಒಂದೇ ವಾಶ್ ಮಾಡಿರೋದು, ಇನ್ನು ಬ್ರಾಸ್ಲೆಟ್ ಆಯಿತು. ಇವಾಗ ಒಂದೊಂದನ್ನೇ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಚೈನೆಲ್ಲ ಕೈಯಲ್ಲಿ ಇಟ್ಕೊಂಡು ತಿಕ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಶೆಲ್ಫ್ ಮೇಲೇ ಹಾಕೋಬಿಟ್ಟು ಬ್ರಷನ್ನು ಸೋಪಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಬಿಟ್ಟು ನೀಟಾಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಲೈಟಾಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಈಸಿಯಾಗಿ ಕಲೆ ಎಲ್ಲ ಹೋಗ್ತಿತ್ತು. ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಡೈಲಿ ಯೂಸ್ ಮಾಡೋವಂಥ ನಮ್ಮದು ಗೋಲ್ಡ್ ಚೈನು, ಈವನ್ ಮಂಗಲ ಚೈನು ಎಲ್ಲದನ್ನು ನಾವು ಇದೇ ಥರ ಕ್ಲೀನ್ ಮಾಡ್ಕೊಳ್ಬೋದು. ಮಂಗಲ ಚೈನು ಅಷ್ಟೇ, ಏನಾದರೂ ತುಂಬ ಕಲೆ ಅದು ಸ್ವಲ್ಪ ಡಿಮ್ಮಾಗಿತ್ತು ಅಂದರೆ ಈ ಮೆಥಡನ್ನು ಟ್ರೈ ಮಾಡಿ. ನಿಮಗೆ ಗೋಲ್ಡ್ ಅಂಗಡೀಲಿ ಕೊಡೋದಕ್ಕೆ ಭಯ ಆಗುತ್ತೆ, ಅಥವಾ ಅವರು ಯಾವುದಾದ್ರೂ ನೀರಲ್ಲಿ ಹಾಕ್ಬಿಟ್ಟು ಮತ್ತು ನಮ್ಮದು ಗೋಲ್ಡ್ ಗ್ರಾಮೆಲ್ಲ ಕಮ್ಮಿ ಆಗುತ್ತೆ ಅಂತ ಏನಾದರೂ ನಿಮಗೆ ಡೌಟ್ ಇತ್ತು, ಕೊಡೋದಕ್ಕೆ ಇನ್ಸೆಕ್ಯೂರ್ ಫೀಲ್ ಎಲ್ಲ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ ನೀವು ಮನೇಲೇ ಈ ಥರ ಟ್ರೈ ಮಾಡ್ಕೋಬೋದು. ಯೂಶ್ವಲಿ ದೊಡ್ಡ ದೊಡ್ಡ ಗೋಲ್ಡ್ನೆಲ್ಲ ಕೊಟ್ಬಿಟ್ಟು ಕ್ಲೀನ್ ಮಾಡಿಸೋದಕ್ಕೆ ಯೂಶ್ವಲಿ ನಮಗೆ ಇನ್ಸೆಕ್ಯೂರ್ ಫೀಲ್ ಅನಿಸುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಾವು ಮನೇಲೇ ಈ ಥರ ಮಾಡ್ಕೋಬೋದು. ಏನಾದರೂ ಎಕ್ಸ್ಪೆಷಲಿ ಫಂಕ್ಷನ್ಗಳಿಗೆ ಹೋಗುವಾಗ, ಮ್ಯಾರೇಜ್ಗಳಿಗೆ ಹೋಗುವಾಗ ಈ ಥರ ನಾವೇ ಮನೇಲಿ ಮಾಡ್ಕೊಂಬಿಟ್ಟು ನೀಟಾಗಿ ಅಲ್ಲಿನ ಮುಂಚೆ ನೆಕ್ಸ್ಟ್ ಡೇ ಹಾಕ್ಕೊಂಡ್ಬಿಟ್ಟು ಹೋಗ್ಬೋದು. ಇನ್ನು ನಾನು ಚೈನನ್ನೆಲ್ಲ ಮಾಡಾಯಿತು. ಇವಾಗ ಉಂಗುರನ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಜಾಸ್ತಿ ಗೋಲ್ಡ್ನ ಯೂಸ್ ಮಾಡಲ್ಲ ಆನ್ ಡೈಲಿ ಪರ್ಪಸ್ಸು. ತುಂಬ ಸಿಂಪಲ್ಲಾಗಿ ಗೋಲ್ಡ್ನ ಯೂಸ್ ಮಾಡೋದು. ಆ್ಯಂಡ್ ಸೊ ಅದಕ್ಕೆ ನಾನು ತುಂಬ ಚಿಕ್ಕ ಗೋಲ್ಡ್ನೇ ಚೂಸ್ ಮಾಡ್ಕೊತೀನಿ ಹಾಕ್ಕೊಳ್ಳೋದಕ್ಕೆ. ದೊಡ್ಡದು ಹಾಕ್ಕೊಂಡು ಅದು ಕಳೆದೋಯ್ತು ಅಂದರೆ ಮತ್ತೆ ತುಂಬ ಫೀಲ್ ಆಗುತ್ತೆ ಅಂತ ಹೇಳಿ ನಂದು ರಿಂಗನ್ನು ಅಷ್ಟೇ ನಾನು ಒಂದು 2-3 ಸರಿ ದೊಡ್ಡ ರಿಂಗನ್ನು ಕಳ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಜಾಸ್ತಿ ರಿಂಗ್ಗಳನ್ನ ದೊಡ್ಡದು ಯೂಸ್ ಮಾಡೋಕ್ಕೆ ಹೋಗಲ್ಲ. ತುಂಬ ಚಿಕ್ಕದೇ ಡೈಲಿ ಯೂಸ್ಗೆ ಓಡಾಡುವಾಗ ಎಲ್ಲಾದರೂ ಹೊರಗಡೆ ಹೋಗುವಾಗ ಹಾಕ್ಕೊಂಡು ಹೋಗ್ಬರ್ತೀನಿ. ರಿಂಗೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಅದು ಅಷ್ಟೇ, ಒಳಗಡೆ ಸೋಪಿನ ಕಲೆ ಏನಿತ್ತು ಅದು ಸಂಪೂರ್ಣವಾಗಿ ಹೋಗಿದೆ. ಎಷ್ಟು ನೀಟಾಗಿ ಅಂಗಡಿಯಲ್ಲಿ ವಾಶ್ ಮಾಡಿಸಿರೋ ಥರನೇ ಕಾಣಿಸ್ತಾ ಇದೆ. ನೀವು ನೀಟಾಗಿರೋ ಬ್ರಷ್ನ ತೊಗೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ತೊಗೊಂಡಿದ್ದು ಸ್ವಲ್ಪ ಹಳೆ ಬ್ರಷಲ್ಲೇ ಇಷ್ಟು ನೀಟಾಗಿ ಕ್ಲೀನ್ ಆಗ್ತಿತ್ತು. ಇನ್ನೇನಾದರೂ ನೀವು ಹೊಸ ಬ್ರಷ್ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಲಾಸ್ಟಲ್ಲಿ ಪೆಂಡೆಂಟನ್ನು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಸೋಪಲ್ಲಿ ತೊಳೆದ್ಬಿಟ್ಟು ಬ್ರಷ್ ಮಾಡಿ ಅದಾದಮೇಲೆ ತೋರಿಸ್ತಿದ್ದೀನಿ. ಅದ್ರದ್ದು ಸಹ ಕಲೆ ಎಲ್ಲ ಹೋಗಿದೆ, ನೀಟಾಗಿ ಕಾಣಿಸ್ತಾ ಇದೆ. ಈಸಿ ಮೆಥಡು, ಮನೆಯೆಲ್ಲ ಮಾಡ್ಕೋಬೋದು ನೀವು. ಇನ್ನು ಈ ಸೋಪ್ ವಾಟ್ರ್ ಇದೆಯಲ್ಲ, ಇದರಲ್ಲಿ ಒಂದ್ಸರಿ ಸ್ಪೂನ್ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಗೋಲ್ಡ್ ಅಲ್ವಾ, ಸೊ ಚೆಕ್ ಮಾಡಲೇಬೇಕು ಒಂದ್ಸರಿ. ಅದಕ್ಕೆ ಇನ್ನು ಈ ತೊಳೆದಿರುವಂಥ ಗೋಲ್ಡನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೂ ಇವಾಗಲೂ ನೋಡಿ ಎಷ್ಟು ಶೈನಿಂಗಲ್ಲಿ ಚೇಂಜ್ ಕಾಣಿಸ್ತಾ ಇದೆ ಅಂತ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಗೈಸ್ ಇವತ್ತಿನ ಒಂದು ವ್ಲಾಗು. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಒಂದಷ್ಟು ಟಿಪ್ಸ್ಗಳ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಳು ನಿಮಗೆ ಬಂದು ತಕ್ಷಣ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಧನ್ಯವಾದಗಳು.